ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಧನುಸ್ಟಾಕ್ ಚಾನಲ್. 4th ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ಮೇಲಾ ಕ್ಲಾಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಚಾಪ್ಟರ್ 4000 ಸರೌಂಡರ್ಸ್, ನಮ್ಮ ಸುತ್ತಲಿನ ಸಾವಿರಗಳು. ಇದರಲ್ಲಿ ಪೇಜ್ ನಂಬರ್ 63 ವರೆಗೂ ಕೊಟ್ಟಿರೋ ಕ್ವೆಶ್ಚನ್ಸ್ಗೆ ಆನ್ಸರ್ಸ್ ಗಳನ್ನ ನಾನು ಈಸಿ ಮೆಥಡ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿ ಸಾಲ್ವ್ ಮಾಡಿದ್ದೇನೆ. ಇನ್ನು ಯಾರು ವಾಚ್ ಮಾಡಿಲ್ವೋ ಪ್ಲೀಸ್ ವಾಚ್ ಮಾಡಿ. ಇವಾಗ ನೆಕ್ಸ್ಟ್ ಪೇಜ್ ನಂಬರ್ 64 ಇಂದ ಆನ್ಸರ್ಸ್ ನ ನೋಡ್ತಾ ಹೋಗೋಣ. ಲೆಟ್ ಅಸ್ ಸಾಲ್ವ್. ನಾವು ಬಿಡಿಸೋಣ. ಐಡೆಂಟಿಫೈ ಅಂಡ್ ರೈಟ್ ದ ನಂಬರ್ಸ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್. ಡ್ರಾ ಪಿಕ್ಚರ್ಸ್ ಲೈಕ್ ದಿಸ್ ಇಫ್ ನೀಡೆಡ್. ಮುಂದಿನ ಪ್ರತಿಯೊಂದಕ್ಕೂ ಸಂಖ್ಯೆಗಳನ್ನು ಗುರುತಿಸಿ ಅಗತ್ಯವಾದಲ್ಲಿ ಈ ರೀತಿಯ ಚಿತ್ರಗಳನ್ನು ರಚಿಸಿ. ಇನ್ನೊಂದ್ಸಲ ಇದನ್ನ ರೀಕಾಲ್ ಮಾಡ್ಕೊಳ್ಳೋಣ. ಇಲ್ಲಿ 1 ಬ್ಲಾಕ್ ಇದೆ. ಸೊ 1 ಬ್ಲಾಕ್ ಅಂದ್ರೆ 1 ones ಅಂತ, ಕರೆಕ್ಟಾ? ಒಂದು ಒಂದುಗಳು ಆಗುತ್ತೆ. ಈ ಒಂದು ಏನಿದೆ ಇಲ್ಲಿ 10 ಆಗಿ ಇಲ್ಲಿ ಅರೇಂಜ್ ಆಗಿದೆ ಅಲ್ವಾ? ಈ 10 ಬ್ಲಾಕ್ಸ್ ಗಳಾಗಿ ಇಲ್ಲಿ ಅರೇಂಜ್ ಆಗಿದೆ. ದೆನ್ ಇಟ್ ಈಸ್ ಎ 110, ಒಂದು ಹತ್ತುಗಳು. ಏನು ಈ ಒಂದು ಹತ್ತುಗಳು, ಈ 110 ಇದು 10 ಆಗಿ ಇಲ್ಲಿ ಅರೇಂಜ್ ಆಗಿದೆ. 10 ಹತ್ತುಗಳಾಗಿ ಇಲ್ಲಿ ಅರೇಂಜ್ ಆಗಿದೆ. ಸೊ ಅವಾಗ ಇದು ಎಷ್ಟಾಗುತ್ತೆ? ಇದು 100 ಆಗುತ್ತೆ. ಇಲ್ಲಿ 1 ಇದೆ, ಒಂದುಗಳು. ಇದು 110, ಒಂದು ಹತ್ತುಗಳು. ಇದು 10 ಹತ್ತುಗಳು ಸೇರಿ 100, 100. ಎ ಕ್ವೆಶ್ಚನ್ 45 ones, 45 ಒಂದುಗಳು. ಬಿ ಕ್ವೆಶ್ಚನ್ 39 ones, 39 ಒಂದುಗಳು. ಇದರಲ್ಲಿ ಎರಡು ಒಂದೇ ರೀತಿ ಇದೆ. ಸೊ ನಾವು ಒಂದನ್ನ ನಾನು ಟೀಚ್ ಮಾಡ್ತೇನೆ. ಈ ಬಿ ಅಲ್ಲಿರೋದನ್ನ ನೀವೇ ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಈ ಟೇಬಲ್ಸ್, ಈ ಕೋಷ್ಟಕ ನಿಮಗೆ ಇವಾಗ ಫೆಮಿಲಿಯರ್ ಆಗಿದೆ. ಒನ್ಸ್ ಒಂದುಗಳು, ಟೆನ್ಸ್ ಹತ್ತುಗಳು, ಹಂಡ್ರೆಡ್ಸ್ ನೂರುಗಳು. ಈಗ ಒಂದು ಎಕ್ಸಾಂಪಲ್. 35 ones, 35 ಒಂದುಗಳು. ಇಲ್ಲಿ ನೋಡಿ ಒನ್ಸ್ ಅಂತ ಇದೆ, ಒಂದುಗಳು ಅಂತ ಇದೆ. ಅವಾಗ ಈ 5 ಬಂದ್ಬಿಟ್ಟು ನಾವು ಒಂದುಗಳ ಪ್ಲೇಸ್ ಅಲ್ಲಿ ಬರೀತೇವೆ. ಒನ್ಸ್ ಪ್ಲೇಸ್ ಅಲ್ಲಿ 3 ಬಂದ್ಬಿಟ್ಟು ಟೆನ್ಸ್ ಪ್ಲೇಸ್ ಅಲ್ಲಿ ಬರೀತೇವೆ. ಆಯ್ತಾ? ಸೊ ಇವಾಗ 3 ಟೆನ್ಸ್ ಅಂದ್ರೆ ಇದು ಎಷ್ಟಾಯ್ತು? 30 ಆಯ್ತಲ್ವಾ? ಈಗ ನೋಡಿ ನೆಕ್ಸ್ಟ್ 35 ಟೆನ್ಸ್, 35 ಹತ್ತುಗಳು. 35 ಹತ್ತುಗಳು ಅಂದಾಗ ಈ 5 ಏನಿದೆ ಟೆನ್ಸ್ ಪ್ಲೇಸ್ ಅಲ್ಲಿ ಬರುತ್ತೆ, ಮತ್ತೆ 3 ಬಂದ್ಬಿಟ್ಟು 100 ಪ್ಲೇಸ್ ಅಲ್ಲಿ ಬರುತ್ತೆ. ಆಯ್ತಾ? ಸೊ ಇವಾಗ ಇದು 5 ಹತ್ತುಗಳು ಅಂದ್ರೆ 50 ಆಯ್ತು. 3 ನೂರುಗಳು ಅಂದ್ರೆ 300. 5 ಟೆನ್ಸ್ ಮೀನ್ಸ್ 50, 3 ಹಂಡ್ರೆಡ್ಸ್ ಮೀನ್ಸ್ 300. ಸೊ ಒನ್ಸ್ ಒಂದುಗಳು ಇದ್ದಾಗ ಇದು ಒನ್ಸ್ ಪ್ಲೇಸ್ ಅಲ್ಲಿ, ಇದು ಟೆನ್ಸ್ ಪ್ಲೇಸ್ ಅಲ್ಲಿ, ಒಂದುಗಳ ಸ್ಥಾನದಲ್ಲಿ, ಇದು ಹತ್ತರ ಸ್ಥಾನದಲ್ಲಿ. ಇಲ್ಲಿ ಟೆನ್ಸ್ ಹತ್ತುಗಳು ಅಂತ ಇದ್ದಾಗ 5 ಬಂದ್ಬಿಟ್ಟು ಯಾವ ಪ್ಲೇಸ್ ಅಲ್ಲಿ ಬರುತ್ತೆ? ಕರೆಕ್ಟ್, ಟೆನ್ಸ್ ಹತ್ತುಗಳು. ಮತ್ತೆ 3 ಬಂದ್ಬಿಟ್ಟು ನೂರುಗಳು ಜಾಗದಲ್ಲಿ ಬರುತ್ತೆ, 100 ಪ್ಲೇಸ್. ಇಷ್ಟು ತಿಳ್ಕೊಂಡ್ರೆ ಇದರಲ್ಲಿ ಕೊಟ್ಟಿರೋಂತ ಅಷ್ಟು ಕ್ವೆಶ್ಚನ್ ನಾವು ಈಸಿಯಾಗಿ ಸಾಲ್ವ್ ಮಾಡಬಹುದು. ಎ ಕ್ವೆಶ್ಚನ್ 45 ones, 45 ಒಂದುಗಳು. ಬಿ ಅಲ್ಲಿ 39 ones, 39 ಒಂದುಗಳು. ನಾನು ಒಂದನ್ನ ಹೇಳ್ಕೊಡ್ತೇನೆ, ಇನ್ನೊಂದನ್ನ ನೀವೇ ಮಾಡ್ಬಿಡ್ತೀರಾ. ಇವಾಗ ನಾನು ಹೇಗೆ ಅದನ್ನ ಬಿಡಿಸ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಟ್ಟೆ ಅಲ್ವಾ? ಸೊ ಇವಾಗ 5 ಬಂದ್ಬಿಟ್ಟು ಒನ್ಸ್ ಅಲ್ಲಿದೆ, 4 ಬಂದ್ಬಿಟ್ಟು ಟೆನ್ಸ್ ಅಲ್ಲಿ ಇದೆ ಅಲ್ವಾ? 5 ಒಂದುಗಳ ಜಾಗದಲ್ಲಿದೆ, 4 ಹತ್ತುಗಳ ಜಾಗದಲ್ಲಿ ಇದೆ. ಇವಾಗ 4 ಅಂದ್ರೆ ಇಲ್ಲಿ ನಾನು ಡೀನ್ ಬ್ಲಾಕ್ಸ್ ಅಲ್ಲೂ ಸಹ ತೋರಿಸ್ಕೊಟ್ಟಿದ್ದೇನೆ. ಸೊ 4 ಹತ್ತುಗಳಂದ್ರೆ 40, 5 ಒಂದುಗಳಂದ್ರೆ 5, 4 ಟೆನ್ಸ್ ಅಂದ್ರೆ 40, 5 ಒನ್ಸ್ ಅಂದ್ರೆ 5. ಸೊ ಎರಡನ್ನೂ ನಾವು ಕೂಡಿಸ್ಬೇಕು. ಕೂಡಿಸಿದಾಗ 45 ಬರುತ್ತೆ, 45 ಬರುತ್ತೆ. ಸೊ ಇದೇ ಮೆಥಡ್ ಅಲ್ಲಿ ನೀವು ಬಿ ನ ಮಾಡ್ತೀರಾ. ಇವಾಗ ಸಿ ಅಲ್ಲಿ ಕೇಳಿರುವಂತದ್ದು 35 ಟೆನ್ಸ್, 35 ಹತ್ತುಗಳು. ಸೊ 35 ಹತ್ತುಗಳನ್ನ ನಾನು ಇಲ್ಲಿ ತೋರಿಸಿದ್ದೇನೆ ನೋಡಿ. ಈವನ್ ಡೀನ್ ಬ್ಲಾಕ್ಸ್ ಅಲ್ಲೂ ಸಹ ನಾನು ತೋರಿಸಿದ್ದೇನೆ. 5 ಇಲ್ಲಿ ಟೆನ್ಸ್ ಪ್ಲೇಸ್ ಅಲ್ಲಿ ಬರುತ್ತೆ, ಹತ್ತುಗಳು ಜಾಗದಲ್ಲಿ. 3 ಬಂದ್ಬಿಟ್ಟು 100 ಪ್ಲೇಸ್ ಅಲ್ಲಿ ಬರುತ್ತೆ, 3 ನೂರುಗಳು ಜಾಗದಲ್ಲಿ. ಸೊ 300, 3 ನೂರುಗಳು ಅಂದ್ರೆ 300. 5 ಟೆನ್ಸ್ ಅಂದ್ರೆ 5 ಹತ್ಲೆ 50. ಇವೆರಡನ್ನು ಕೂಡಿಸಿದಾಗ 350, 350. ಈಸಿ ರೈಟ್? ಇನ್ನೊಂದು ಟ್ರಿಕ್ಸ್ ಇದೆ, ಈಸಿಯಾಗಿ ಹೇಳ್ಕೊಟ್ಬಿಡ್ತೇನೆ. ಇವಾಗ ಇಲ್ಲಿ ನಾವೇನ್ ಹೇಳ್ತಾ ಇದೀವಿ, ಈ 5 ಬಂದ್ಬಿಟ್ಟು ಇಲ್ಲಿ ಟೆನ್ಸ್ ಹತ್ತುಗಳು ಅಂದಾಗ ಇದು ಟೆನ್ಸ್ ಪ್ಲೇಸ್ ಅಲ್ಲಿ ಇದೆ, ಇದು 100 ಪ್ಲೇಸ್ ಅಲ್ಲಿ ಇದೆ ಅಂತ. 5 ಪಕ್ಕ ಎಷ್ಟು 0 ಆಗ್ಬೇಕು? 10 ಆಗ್ಬೇಕು ಅಷ್ಟೇ. ಟೆನ್ಸ್ ಅಂದ್ರೆ ಹತ್ತುಗಳು, 10. ಇವಾಗ 100 ಅಂದ್ರೆ ಎಷ್ಟು 0 ಬರುತ್ತೆ? 2 0 ಬರುತ್ತೆ ಅಲ್ವಾ? 2 ಸೊನ್ನೆಗಳು ಬರುತ್ತೆ 100 ಅಂದ್ರೆ. ಇಲ್ಲಿ ನೋಡಿ ಒನ್ಸ್ ಅಂದ್ರೆ ಇದು 9 ಒನ್ಸ್ ಪ್ಲೇಸ್ ಅಲ್ಲಿ ಇದೆ. ಇವಾಗ 3 10 ಪ್ಲೇಸ್ ಅಲ್ಲಿ. ಒನ್ಸ್ ಒಂದುಗಳಿಗೆ 0 ಇಲ್ಲ. ಸೊ ಇದು ಟೆನ್ಸ್, ಇದು ಹತ್ತರ ಸ್ಥಾನದಲ್ಲಿ ಇದೆ. ಹತ್ತರ ಸ್ಥಾನದಲ್ಲಿ ಇದ್ದಾಗ ಎಷ್ಟು ಸೊನ್ನೆ ಬರುತ್ತೆ? ಟೆನ್ಸ್ ಪ್ಲೇಸ್ ಅಲ್ಲಿ ಇದ್ದಾಗ 10 ಬರುತ್ತೆ ಅಷ್ಟೇ. ಸೊ ಡಿ ಕ್ವೆಶ್ಚನ್ 86 ಟೆನ್ಸ್. ಇದು ಹೇಗೆ ಮಾಡಬೇಕು ಅಂತ ಇವಾಗ ಸಿ ಕ್ವೆಶ್ಚನ್ ಅಲ್ಲಿ ಏನ್ ಕೊಟ್ಟಿದ್ರು ಅದೇ ರೀತಿ ನಂಬರ್ ಚೇಂಜ್ ಇದೆ ಅಷ್ಟೇ. ಕರೆಕ್ಟಾ? ಸೊ ಇಲ್ಲಿ 6 ಟೆನ್ಸ್ ಅಂದ್ರೆ 6 ಹತ್ತುಗಳು ಅಂದ್ರೆ 60, 8 ಹಂಡ್ರೆಡ್ಸ್ ಅಂದ್ರೆ 8 ನೂರುಗಳು ಅಷ್ಟೇ. ಈ ಅಲ್ಲಿ 10 ಟೆನ್ಸ್, 10 ಹತ್ತುಗಳು ಅಂಡ್ 1 ಒನ್ಸ್, ಒಂದು ಒಂದುಗಳು. ಇವಾಗ 10 ಟೆನ್ಸ್ ಅಂದ್ರೆ ಇಲ್ಲಿ 0 ಟೆನ್ಸ್ ಪ್ಲೇಸ್ ಅಲ್ಲಿ ಇದೆ, ಮತ್ತೆ 1 in 100 ಪ್ಲೇಸ್. ಕರೆಕ್ಟಾ? ಅದರಿಂದ 100, 0 ಟೆನ್ಸ್. ಇದು 10ರ ಸ್ಥಾನದಲ್ಲಿದೆ, ಇದು 100ರ ಸ್ಥಾನದಲ್ಲಿದೆ. ಅದಕ್ಕೆ 1 100, 0 10. ಮತ್ತೆ ಇಲ್ಲಿ 1 ಒನ್ಸ್ ಅಂತ ಇದೆ, ಒಂದು ಒಂದುಗಳು. ನಾನು ಇಲ್ಲಿ ಈ ರೀತಿನೂ ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದೇನೆ. ಸೊ ಇವಾಗ ಇದಿಷ್ಟನ್ನು ಕೂಡಿಸಿ 100, 0 ಟೆನ್ಸ್, 1 ಒನ್ಸ್ ಕೂಡಿಸಿದಾಗ 101. 100, 0 10, 1 ಒಂದನ್ನ ಕೂಡಿಸಿದಾಗ
101. ಇದನ್ನ ನಾವು ಈ ರೀತಿ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಅಲ್ಲಿ ವಿಸ್ತರಿಸಿದ ರೂಪದಲ್ಲಿ ನಾವು ಬರೆದು ತೋರಿಸಬೇಕು. ಆಮೇಲೆ ಇದನ್ನ ಕೂಡಿಸಬೇಕು. ನೆಕ್ಸ್ಟ್ ಎಫ್ ಕ್ವೆಶ್ಚನ್ 15 ಟೆನ್ಸ್ 15 ಹತ್ತುಗಳು ಅಂಡ್ 23 ಒನ್ಸ್ ಮತ್ತು 23 ಒಂದುಗಳು ಕರೆಕ್ಟಾ. ಸೊ ಇವಾಗ 5 ಟೆನ್ಸ್ 100 ಕರೆಕ್ಟಾ. 100 5 ಟೆನ್ಸ್. ಈ 23 ಒನ್ಸ್ ನ ನಾವು ಹಾಗೆ ಬರ್ಕೋಬಹುದು. ಅದರ್ವೈಸ್ ಇದನ್ನು ಸಹ ನಾವು ಮತ್ತೆ ಈ ರೀತಿ 3 ಒಂದರ ಸ್ಥಾನದಲ್ಲಿ 2 ಹತ್ತರ ಸ್ಥಾನದಲ್ಲಿ 3 ಒನ್ಸ್ ಪ್ಲಸ್ 2 ಟೆನ್ಸ್ ಪ್ಲಸ್. ಸೊ ಈ ಮೆಥಡ್ ನಾನು ತೋರಿಸಿದ್ದೇನೆ. ಇದು ನಿಮಗೆ ಅರ್ಥ ಆಗ್ಲಿ ಅಂತ ಹೇಳಿ. ಬಟ್ ನೀವು ನೋಟ್ಸ್ ಅಲ್ಲಿ ಈ ಮೆಥಡ್ ಅನ್ನ ಬರಿಬೇಕು ಕರೆಕ್ಟಾ. ಸೊ 100 5 ಟೆನ್ಸ್ ಅಂದ್ರೆ 50 23 ಒನ್ಸ್. ಸೊ ನಾವು ಇದರಲ್ಲಿ ಈ ಗ್ರೂಪ್ ಅನ್ನ ಮಾಡಿರೋದು ಅಲ್ವಾ. ಅದಕ್ಕೆ ಈ 100 ಪ್ಲಸ್ 50 ಎರಡನ್ನೂ ಆಡ್ ಮಾಡಿ 150. ಈ 100 ಮತ್ತು 50 ಕೂಡಿಸ್ತೇವೆ. ಯಾಕಂದ್ರೆ ಈ ಗ್ರೂಪ್ ಇಂದ ನಾವು ಇದನ್ನ ಎಕ್ಸ್ಪ್ಯಾಂಡ್ ಮಾಡಿರೋದು. ಸೊ 150 ಬಂತು. ಈ 23 ಹಾಗೆ ಬರೀತೇವೆ. ಸೊ ಇವೆರಡನ್ನೂ ಕೂಡಿಸಿದಾಗ 173 173 ಬಂತು. ಸೊ ಇವಾಗ ನಾನು ಇದು ಎಕ್ಸ್ಪ್ಲನೇಷನ್ಗೆ ಅಂತ ಹೇಳಿದೆ ಅಲ್ವಾ. 1 in 100 ಪ್ಲೇಸ್, 5 in 10s ಪ್ಲೇಸ್, ಮತ್ತೆ ಈ 2 ಯಾವ ಪ್ಲೇಸ್ ಅಲ್ಲಿ ಇದೆ, ಇಲ್ಲಿ ಒಂದುಗಳು ಅಂತ ಇದೆ. ಹಾಗಿದ್ರೆ ಇದು 1s ಪ್ಲೇಸ್, ಇದು 10s ಪ್ಲೇಸ್. ಸೊ 2 in 10s ಪ್ಲೇಸ್, 3 in 1s ಪ್ಲೇಸ್. 1 100ರಲ್ಲಿ, 5 10ರಲ್ಲಿ, ಈ 2 10ರಲ್ಲಿ, ಈ 3 1ರಲ್ಲಿ. ಸೊ ಇಷ್ಟನ್ನು ಕೂಡಿಸಿ 100 ಅಂದ್ರೆ 100 ಇದೆ, 5 ಟೆನ್ಸ್ ಅಂದ್ರೆ 50 ಇದೆ, 2 ಟೆನ್ಸ್ ಅಂದ್ರೆ 2 ಹತ್ತುಗಳಂದ್ರೆ 20, 3 ಒನ್ಸ್ 3 ಒಂದುಗಳಂದ್ರೆ 3. ಇವಾಗ ಇಷ್ಟನ್ನು ಕೂಡಿಸಿ ಬಂದಿರೋ ಉತ್ತರ ನಿಮಗೆ ಸೇಮ್ ಇದೆ ಸಿಗುತ್ತೆ. ನೋಟ್ಸ್ ಅಲ್ಲಿ ಇದನ್ನ ಬರೀರಿ. ಇದು ಅರ್ಥ ಮಾಡ್ಕೊಳ್ಳಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಇಲ್ಲಿ ಬ್ರಾಕೆಟ್ ಅಲ್ಲಿ ಇರೋದು ಇದು ಸೇಮ್. ಇ ಮತ್ತೆ ಎಫ್ ಅಲ್ಲಿ ನೀವು ಏನು ಸಾಲ್ವ್ ಮಾಡಿದ್ರಿ ಅದೇ ರೀತಿ ಇದನ್ನ ಸಾಲ್ವ್ ಮಾಡ್ತೀರಾ. ಜಿ ಅಲ್ಲಿ ಇರೋದು 34 ಟೆನ್ಸ್ 34 ಹತ್ತುಗಳು, 12 ಒನ್ಸ್ 12 ಒಂದುಗಳು. ಆಮೇಲೆ ಎಚ್ ಅಲ್ಲೂ ಅಷ್ಟೇ ಸೇಮ್ ಅದೇ ಮೆಥಡ್. 19 ಟೆನ್ಸ್ 19 ಹತ್ತುಗಳು, 10 ಒನ್ಸ್ 10 ಒಂದುಗಳು. ಸೊ ಟೆನ್ಸ್ ಇದ್ದಾಗ ಇದು 10s ಪ್ಲೇಸ್, ಇದು 100 ಪ್ಲೇಸ್. ಇಲ್ಲಿ 19 ಹತ್ತುಗಳು ಅಂದಾಗ ಇದು ಯಾವ ಜಾಗದಲ್ಲಿ ಬರುತ್ತೆ, ಹತ್ತುಗಳ ಜಾಗದಲ್ಲಿ ಬರುತ್ತೆ. ಇದು 100ರ ಜಾಗದಲ್ಲಿ ಬರುತ್ತೆ. ಸೊ ಈ ರೀತಿ ನೀವು ಬರೆದು ಕಂಪ್ಲೀಟ್ ಮಾಡ್ತೀರಾ. ಏನಾದ್ರೂ ನಿಮ್ಗೆ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ. ಖಂಡಿತ ನಾನು ನಿಮ್ಮ ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ತೇನೆ. ನೀವೇ ಟ್ರೈ ಮಾಡಿ ಮತ್ತೆ ವಿಡಿಯೋನ ಪಾಸ್ ಮಾಡಿಕೊಂಡು ಚೆಕ್ ಮಾಡಿ ನಿಮ್ಮ ಆನ್ಸರ್ಸ್. ಖಂಡಿತ ನೀವು ಕರೆಕ್ಟ್ ಆಗಿ ಬರ್ದಿರ್ತೀರಾ. ಇದು ಹೆಚ್ಚಿಂದು. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಐ ಕ್ವೆಶನ್ ನೋಡಿ. ಇದರಲ್ಲಿ 200s 2 ನೂರುಗಳು ಅಂತ ಇನ್ನೊಂದು ಎಕ್ಸ್ಟ್ರಾ ಇದೆ ಕರೆಕ್ಟಾ. ಸೊ 13 ಟೆನ್ಸ್ ಅಂಡ್ 7 ಒನ್ಸ್ 13 ಹತ್ತುಗಳು ಮತ್ತು 7 ಒಂದುಗಳು. ಇವಾಗ 13 ಟೆನ್ಸ್ 13 ಹತ್ತುಗಳು ಅಂದ್ರೆ ನಿಮಗೆ ಗೊತ್ತಾಯ್ತು ಹೇಗೆ ಮಾಡೋದು ಅಂತೇಳಿ. ಇದು 10ರ ಸ್ಥಾನದಲ್ಲಿ, ಇದು 100ರ ಸ್ಥಾನದಲ್ಲಿ. ಇದು 10s ಪ್ಲೇಸ್, 100 ಪ್ಲೇಸ್. ಸೊ 7 ಒನ್ಸ್ ಅಂದ್ರೆ ಇಟ್ ಈಸ್ ಇನ್ ಒನ್ಸ್ ಪ್ಲೇಸ್ ಕರೆಕ್ಟಾ. ಇವಾಗ 200s ಅಂದ್ರೆ 2 ನೂರುಗಳು ಅಂದ್ರೆ 200. ಇಲ್ಲಿ ಡೀನ್ ಬ್ಲಾಕ್ಸ್ ಅಲ್ಲೂ ಸಹ ತೋರಿಸಿದ್ದೇನೆ. ಸೊ 200s ಅಂದ್ರೆ 200. ಮತ್ತೆ ಇಲ್ಲಿ 13 ಟೆನ್ಸ್ 1 ನೂರುಗಳು ಮತ್ತೆ 3 ಹತ್ತುಗಳು. ಸೊ 3 ಹತ್ತುಗಳು ಅಂದ್ರೆ 30 ಆಯ್ತು, 30 ಆಯ್ತು. 100 ಅಂದ್ರೆ 100 ಆಯ್ತು. ಮತ್ತೆ 200s ಅಂದ್ರೆ 200 ಆಯ್ತು. ಸೊ ಇವಿಷ್ಟನ್ನು ನೀವು ಆಡ್ ಮಾಡಬೇಕು. ಇವಾಗ 200ನ್ನ ಇಲ್ಲಿ ಬರೀತೀರಾ. ಮತ್ತೆ ನಾವು ಇದನ್ನ ಇದರಲ್ಲಿ ಬಿಡಿಸಿರೋ ಅಂಥದ್ದು. ಸೊ ಇವಾಗ ಇದೆರಡನ್ನೂ ಕೂಡಿಸ್ತೇವೆ. ಸೊ ಕೂಡಿಸಿದಾಗ 130 ಆಯ್ತು. ಮತ್ತೆ ಈ ಒನ್ಸಲ್ಲಿ ಏನಿತ್ತು 7 ಅದನ್ನ ಇಲ್ಲಿ ಬರ್ಕೊಂಡು ಇವಿಷ್ಟನ್ನು ಆ್ಯಡ್ ಮಾಡ್ತೇವೆ. ಮಾಡಿದಾಗ ನಮಗೆ 337 337 ಉತ್ತರ ಬರುತ್ತೆ. 2 ನೂರುಗಳು 200, 1 ನೂರು 100, 3 ಹತ್ತುಗಳು 30, 7 ಒಂದುಗಳು 7. ಸೊ ಇಷ್ಟನ್ನು ಕೂಡಿಸಿ 337. ಸೊ ಈ ಪೇಜಿಂದು A to I ನಾವು ಕಂಪ್ಲೀಟ್ ಮಾಡಿದ್ದೇವೆ. ಏನಾದರೂ ಡೌಟ್ ಇದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಬಹುದು. ಪೇಜ್ ನಂಬರ್ 65 ನಂಬರ್ಸ್ ಬಿಹಾಂಡ್ 1000 1000 ನಂತರದ ಸಂಖ್ಯೆಗಳು. ಇಲ್ಲಿ ನೀವು ಚಾರ್ಟ್ ನೋಡ್ತಾ ಇದ್ದೀರಾ ಅಲ್ವಾ. ಇದರಲ್ಲಿ 1s 10s 100 ಈವನ್ 1000s ಇಷ್ಟಿದೆ. ಸಾವಿರಗಳು, ನೂರುಗಳು, ಹತ್ತುಗಳು, ಒಂದುಗಳು ಇದೆ. ಇಲ್ಲಿ ಒಂದು ನಂಬರ್ ಇದೆ 1000 1000. ಇದನ್ನ ನಾವು ಇಲ್ಲಿ ಪ್ಲೇಸ್ ಮಾಡಬೇಕು. ಸೊ ಇದು ಬಂದ್ಬಿಟ್ಟು 1s ಪ್ಲೇಸ್ ಅಲ್ಲಿ ಇದೆ ಒಂದುಗಳು, ಮತ್ತೆ ಇದು 10s ಪ್ಲೇಸ್ ಹತ್ತುಗಳು, ಈ 0 100 ಪ್ಲೇಸ್ ನೂರುಗಳು, ಮತ್ತೆ ಇದು 1 ಬಂದ್ಬಿಟ್ಟು 1 ಬಂದ್ಬಿಟ್ಟು 1000 ಸಾವಿರಗಳು. ಇವಾಗ ಇಷ್ಟನ್ನು ಕೂಡಿಸಿ ಓದಿ 1000 1000. ಇಲ್ಲಿ ಡೀನ್ ಬ್ಲಾಕ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಟೋಕನ್ಸ್ಗಳಾಗಿ ಯೂಸ್ ಮಾಡ್ತೇವೆ. ವಿ ವಿಲ್ ಯೂಸ್ ಟೋಕನ್ಸ್ ಇನ್ ಪ್ಲೇಸ್ ಆಫ್ ಡೀನ್ ಬ್ಲಾಕ್ಸ್ ಫಾರ್ ಲಾರ್ಜರ್ ನಂಬರ್ಸ್. ದೊಡ್ಡ ಸಂಖ್ಯೆಗಳಿಗೆ ಡೀನ್ ಬ್ಲಾಕ್ಗಳ ಜಾಗದಲ್ಲಿ ಟೋಕನ್ಗಳನ್ನು ಬಳಸುತ್ತೇವೆ. ಇಲ್ಲಿ ನೀವು 100 ಟೋಕನ್ಸ್ಗಳನ್ನು ನೋಡ್ತಾ ಇದ್ದೀರಾ. ಟೋಟಲ್ ಆಗಿ 10 ಟೋಕನ್ಸ್ ಇದೆ. 100ರ ಈ ಟೋಕನ್ಸ್ಗಳು 10 ಇದೆ. ಸೊ ಇಷ್ಟನ್ನು ಕೂಡಿಸಿದಾಗ ನಮಗೆ 1000 ಆಗುತ್ತೆ, 1000 ಆಗುತ್ತೆ. ಇಷ್ಟನ್ನು ಆ್ಯಡ್ ಮಾಡಿದಾಗ ಇಲ್ಲಿ 1 ಟೋಕನ್ ಇದೆ. ಈ 1000 ಮತ್ತು 1ಅನ್ನು ಈ ಟೇಬಲಲ್ಲಿ ನಾವು ಇವಾಗ ಪ್ಲೇಸ್ ಮಾಡೋಣ ಆಯಿತಾ. ಒನ್ಸ್ಗಳು ಎಷ್ಟಿದೆ, ಒಂದುಗಳು 1 ಇದೆ. ಟೆನ್ಸ್ ಯಾವುದಾದ್ರೂ ಇದನ್ನು ಇಲ್ಲ. ಸೊ 0. 100ಸು ಸಹ ಇಲ್ಲ, ನೂರುಗಳು 0. ಮತ್ತು 1000 ಎಷ್ಟಿದೆ, 1 ಇದೆ. ಸೊ ಇಲ್ಲಿ 1 ಅಂತ ಬರಿತೇವೆ. ಇವಾಗ ಇಷ್ಟನ್ನು ನಾವು ಕೂಡಿಸಿ ಇಲ್ಲಿ ಬರಿತೇವೆ 1 0 0 1 ಕರೆಕ್ಟಾ. ಇವಾಗ ಇಷ್ಟನ್ನು ನೀವು ಕೂಡಿಸಿ ಓದಿ 1001 1001. ಸೊ ಇದನ್ನು ನಾವು ಎಕ್ಸ್ಪ್ಯಾಂಡ್ ಫಾರ್ಮಲ್ಲಿ ಬರಿಬೇಕು. ಸೊ 1000
ಮತ್ತು 0 100, 0 10s, 1 ones. ಸೊ ಇಷ್ಟನ್ನು ಇವಾಗ ಕೂಡಿಸಿ ಬರೀರಿ. 1001, 1001, 1000, 0 ನೂರುಗಳು, 0 ಹತ್ತುಗಳು, 1 ಒಂದುಗಳು. ಇದು ವಿಸ್ತರಿಸಿದ ರೂಪದಲ್ಲಿ ನಾವು ಬರೆಯುವಂಥದ್ದು. ಬರೆದು ಆದಮೇಲೆ ಇದನ್ನು ನಾವು ಮತ್ತೆ ಕೂಡಿಸಿ ಬರಿತೇವೆ. ಸೊ 1000, 0 ನೂರುಗಳು, 0 ಹತ್ತುಗಳು, 1 ಒಂದುಗಳು. ಈ ರೀತಿ ಪೇಜ್ ನಂಬರ್ 66 ಅಲ್ಲಿ ಕೊಟ್ಟಿದ್ದಾರೆ ಟೋಕನ್ಸ್ಗಳನ್ನು. ಇದನ್ನ ಯೂಸ್ ಮಾಡಿಕೊಂಡು ನಾವು ಇದನ್ನ ಕಂಪ್ಲೀಟ್ ಆಗಿ ಇಲ್ಲಿ ಕೊಟ್ಟಿರುವಂತಹ ಟೇಬಲ್ಸ್ಗಳನ್ನು ನಾವು ಫಿಲ್ ಮಾಡ್ತೇವೆ. ಲುಕ್ ಅಟ್ ದ ಟೇಬಲ್ ಬಿಲೋ ಅಂಡ್ ಫಿಲ್ ಇನ್ ದ ಬ್ಲಾಂಕ್ಸ್. ಮುಂದಿನ ಕೋಷ್ಟಕವನ್ನು ಗಮನಿಸಿ ಮತ್ತು ಖಾಲಿ ಜಾಗಗಳನ್ನು ತುಂಬಿ. ಸೊ ಇಲ್ಲಿ ಟೋಕನ್ಸ್ಗಳು ಎಷ್ಟಿದೆ? ಇಲ್ಲಿ ಒಂದುಗಳ ಟೋಕನ್ 1 ಇದೆ, 1000 ಟೋಕನ್ 1000 ಟೋಕನ್ 1 ಇದೆ. ಸೊ ಇವಾಗ ನಾವು ಇದನ್ನ ಈ ಬ್ಲಾಕ್ ಅಲ್ಲಿ ಬರಿಬೇಕು. 1s, 10s, 100, 1000 ಅಲ್ಲಿ. ಸೊ 1000 ಇಂದು ಟೋಕನ್ 1 ಇದೆ, ಸೊ 1 ಬರ್ದೆ. 1ರ ಟೋಕನ್ 1s ಇದೆ, 1 ಬರ್ದೆ. ಸೊ ಇಲ್ಲಿ 100 ಮತ್ತು 10s ಟೋಕನ್ಸ್ಗಳಿಲ್ಲ, ಅದಕ್ಕೆ 0 ಬರೀತೇವೆ. ಇವಾಗ ಇಷ್ಟನ್ನು ಕೂಡಿಸಿ ಬರಿಬೇಕು. ನಂಬರ್ ಸಂಖ್ಯೆ 1001. ಇದನ್ನು ನಾವು ಇವಾಗ ಸಂಖ್ಯೆ ಹೆಸರನ್ನು ಬರಿಬೇಕು. ನಂಬರ್ ನೇಮ್ 1001. ಇವಾಗ ಅದನ್ನು ಎಕ್ಸ್ಪ್ಯಾಂಡೆಡ್ ಫಾರ್ಮಲ್ಲಿ ಬರಿಬೇಕು. ಇವಾಗ ಇದು 1000 ಪ್ಲೇಸಲ್ಲಿ ಎಷ್ಟು ಸಾವಿರಗಳಿದೆ? 1000 ಇದೆ. ಸೊ 1000 ಇದೆ. ಸೊ 1000 ಕರೆಕ್ಟಾ? 100s ಮತ್ತು 10s ಇಲ್ಲ. ಸೊ ಇಲ್ಲಿ 1s ಇದೆ 1. ಸೊ ಇದನ್ನು ಬರೀತೇವೆ 1001. ಸೊ ಇದೇ ರೀತಿ ನೀವು ಬೇರೆ ಎಲ್ಲ ಟೋಕನ್ಸ್ಗಳನ್ನು ಎಷ್ಟಿದೆ ಅಂತ ಕೌಂಟ್ ಮಾಡ್ತೀರಾ. ಅದನ್ನು ನೀವು ಈ ಪ್ಲೇಸ್ ವ್ಯಾಲ್ಯೂ ಚಾರ್ಟಲ್ಲಿ ಬರೀತೀರಾ. ಈ ಟೇಬಲಲ್ಲಿ 1s, 10s, 100, 1000ಅಲ್ಲಿ ಮತ್ತೆ ಅದನ್ನು ಕೂಡಿಸಿ ಇಲ್ಲಿ ನಂಬರ್ ಸಂಖ್ಯೆ ಮಾಡ್ತೀರಾ. ಅದನ್ನು ನಂಬರ್ ನೇಮ್ ಸಂಖ್ಯೆ ಹೆಸರನ್ನು ಇಲ್ಲಿ ಬರಿತೇವೆ. ಮತ್ತೆ ಎಕ್ಸ್ಪ್ಯಾಂಡೆಡ್ ಫಾರ್ಮಲ್ಲಿ ಅದನ್ನು ತೋರಿಸ್ತೇವೆ. ಒಂದೆರಡು ಅವರೇ ಕೊಟ್ಟಿದ್ದಾರೆ, ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಅದನ್ನು ನೋಡಿಕೊಂಡು ನೀವು ಸಾಲ್ವ್ ಮಾಡ್ತಾ ಬನ್ನಿ. ಸೊ ದಿಸ್ ಈಸ್ ದ ಆನ್ಸರ್. ಫುಲ್ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದರೆ ಏನಾಗುತ್ತೆ ಅಂದರೆ ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ. ಸೊ ಅದಕ್ಕೆ ನಾನು ಒಂದನ್ನು ಅರ್ಥ ಮಾಡಿಸಿದ್ದೇನೆ, ಹಾಗೆ ಇದನ್ನು ತೋರಿಸ್ತಾ ಇದ್ದೇನೆ. ನೀವು ಫಸ್ಟ್ ವರ್ಕೌಟ್ ಮಾಡಿ, ಆಮೇಲೆ ವಿಡಿಯೋನ ಪಾಸ್ ಮಾಡಿಕೊಂಡು ನಿಮ್ಮ ಆನ್ಸರ್ಸ್ಗಳನ್ನು ಇದ್ರ ಜೊತೆಗೆ ಕಂಪೇರ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ 1ಗಳು 6 ಇದೆ, ಕೌಂಟ್ ಮಾಡಿ 6 ಇದೆ. 10s 10ಗಳು 6 ಇದೆ, 6 ಇದೆ. 100s 100ಗಳು 6 ಇದೆ, ಮತ್ತು 1000 ಸಾವಿರಗಳು 6 ಇದೆ. ಇಷ್ಟನ್ನು ಕೂಡಿಸಿ ಬರಿತೇವೆ. 6666. ಅದನ್ನು ನಂಬರ್ ನೇಮಲ್ಲಿ ಬರಿತೇವೆ. 6666, 6660. ಇವಾಗ ಅದನ್ನು ಎಕ್ಸ್ಪ್ಯಾಂಡೆಡ್ ಫಾರ್ಮಲ್ಲಿ ಬರಿಬೇಕು. 6000 1000 ಪ್ಲೇಸಲ್ಲಿ ಇಲ್ಲಿ 6 ಇದೆ. ಸೊ ಇಲ್ಲಿ 6000 ಅಂತ ಬರಿತೇವೆ. 1000ಗೆ ಎಷ್ಟು ಝೀರೋಗಳು? 1000ಕ್ಕೆ 3 ಸೊನ್ನೆಗಳು. ಮತ್ತು ಇಲ್ಲಿ 100ಅಲ್ಲಿ 100ಗಳಲ್ಲಿ 6 ಇದೆ. 100ಕ್ಕೆ ಎಷ್ಟು ಸೊನ್ನೆಗಳು ಬರುತ್ತೆ? 2 ಸೊನ್ನೆಗಳು. ಮತ್ತು 10ಕ್ಕೆ 6 ಇದೆ, 10ಸ್ಗೆ 10 ಬರುತ್ತೆ. ಕರೆಕ್ಟಾ? 1 0. ಸೊ 60, 600, 6000. 1ಗಳಲ್ಲಿ 6 ಇದೆ, 6ಅನ್ನು ಬರೀತೇವೆ. ಸೊ ದಿಸ್ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ಸ್ನ ನೋಡೋಣ. ರೈಟ್ ದ ನಂಬರ್ಸ್ ಇನ್ ಎ ಸೀಕ್ವೆನ್ಸ್ ಫಾರ್ವರ್ಡ್ ಅಂಡ್ ಬ್ಯಾಕ್ವರ್ಡ್ ಆಸ್ ಇಂಡಿಕೇಟೆಡ್. ಒಂದು ಶ್ರೇಣಿಯಲ್ಲಿ ಮುಂದಿನ ಮತ್ತು ಹಿಂದಿನ ಸಂಖ್ಯೆಗಳನ್ನು ಸೂಚಿಸಿರುವಂತೆ ಬರೆಯಿರಿ. ಇಲ್ಲಿ ನೋಡಿ 1027, 1028, 1027, 1028. ಸೊ ಇವಾಗ ನಾವು ಫಾರ್ವರ್ಡ್ ನಂಬರನ್ನು ಬರಿಬೇಕು. ಕರೆಕ್ಟಾಗಿ ಮುಂದಿನ ಸಂಖ್ಯೆಗಳನ್ನು ಬರಿಬೇಕು. ಸೊ ಇದರ ಮುಂದಿನ ಸಂಖ್ಯೆ ಯಾವುದು ಬರುತ್ತೆ? 1029, 1029. ಆಮೇಲೆ ಅದರ ಮುಂದಿನ ಸಂಖ್ಯೆ ಬರಿತಾ ಬನ್ನಿ. ಕೊನೆಗೆ ನಿಮಗೆ 1034, 1034 ಅಲ್ಲಿ ಎಂಡ್ ಆಗುತ್ತೆ. ಬಿ ಅಲ್ಲಿ ಇಲ್ಲಿ ನೋಡಿ 2008, 8008. ಸೊ ಇವಾಗ ಇದರ ಇಂದಿನ ನಂಬರ್ ಏನಾಗುತ್ತೆ? ಇವಾಗ ಇದರ ಇಂದಿನ ಸಂಖ್ಯೆನ ಬರಿಬೇಕು, ಬ್ಯಾಕ್ವರ್ಡ್ ಸಂಖ್ಯೆನ ಬರಿಬೇಕು ನಂಬರನ್ನು. ಸೊ 2007, 2007 ಆಗುತ್ತೆ. ಸೊ 2009 ಇದೆ ಇಲ್ಲಿ. ಸೊ ಇವಾಗ ನಾವು ಫಾರ್ವರ್ಡ್ ಸಂಖ್ಯೆನ, ಮುಂದಿನ ಸಂಖ್ಯೆನ ಬರಿಬೇಕು. ಸೊ 2010. ಸೊ ಲಾಸ್ಟ್ ನಂಬರ್ ಬಂದ್ಬಿಟ್ಟು 2014, 2014. ಸಿ ಕ್ವೆಶನ್ 4892, 4893. 4893, 4892 ಇದೆ. ಸೊ ಇವಾಗ ಇದರ ಇಂದಿನ ಸಂಖ್ಯೆ ಬ್ಯಾಕ್ವರ್ಡ್ ನಂಬರ್ಸನ್ನು ನಾವು ಬರಿತಾ ಹೋಗ್ತೇವೆ. 4891 ಮತ್ತು 4890. ಸೊ ಲಾಸ್ಟ್ ನಂಬರ್ ನಿಮಗೆ 4886 ಬಂದಿರುತ್ತೆ. ಡಿ ಅಲ್ಲಿ ಇಲ್ಲಿ 8003, 8002 ಕೊಟ್ಟಿದ್ದಾರೆ. 8003, 8002. ಸೊ ಇಂದಿನ ಸಂಖ್ಯೆಗಳನ್ನು ನೀವು ಬರಿಬೇಕು. ಇಲ್ಲಿ 8002 ಅಂದರೆ ಇಲ್ಲಿ 8001 ಆಗುತ್ತೆ. ಕರೆಕ್ಟಾ? ಆಮೇಲೆ ಇದು 8000, ಆಮೇಲೆ ಇದು 7999. ಸೊ ಲಾಸ್ಟ್ ನಂಬರು ನಿಮಗೆ 7996, 7996 ಎಂಡ್ ಆಗುತ್ತೆ. ಲೆಟಸ್ ಥಿಂಕ್, ನಾವು ಆಲೋಚಿಸೋಣ. ಫಸ್ಟ್ ಕ್ವೆಶನ್, ರಾಮ್ ರೋಟ್ 7000 0 100s 2 10s 4 1s ಆಸ್ 724. ರಾಮ್ 7000 0 ನೂರುಗಳು 2 10ಗಳನ್ನು ಹಾಗೂ 4 1ಗಳನ್ನು 724 ಎಂದು ಬರೆದೆನು. ಈಸ್ ದಿಸ್ ಕರೆಕ್ಟ್? ಇದು ಸರಿಯೇ ಅಂತ ಕೇಳಿದರೆ ನೋ, ಇಲ್ಲ. ಸೊ ರೈಟ್ ದ ಕರೆಕ್ಟ್ ನಂಬರ್. ಸರಿಯಾದ ಸಂಖ್ಯೆಯನ್ನು ನಾವು ಬರಿಬೇಕು.
ಸೊ ನಾವು ಬರಿತೇವೆ, ಈ 7 ಬರಿತೇವೆ, ಈ 0 ಬರಿತೇವೆ, ಈ 2 ಬರಿತೇವೆ, ಈ 4 ಬರಿತೇವೆ. ಸೊ ಇಲ್ಲಿ ಕೊಟ್ಟಿರುವಂಥ ಎಲ್ಲ ಅಂಕಿಗಳನ್ನು ನಾವು ಇಲ್ಲಿ ಬರಿತೇವೆ. ಇವಾಗ ನೀವು ಓದಿ ಇದನ್ನು 7024 ಆಯಿತು, 7024. ಇಲ್ಲಿ ಏನಾಗಿದೆ, ಇಲ್ಲಿ ರಾಮ್ ಬಂದ್ಬಿಟ್ಟು ಈ 0ನ ಬಿಟ್ಟಿದ್ದಾನೆ, ಈ 100s ಬಿಟ್ಟಿದ್ದಾನೆ. ಸೊ ಅದಕ್ಕೆ ಇದೇನಾಯಿತು 784. ಇದು 7024, ಇದು 724, ಇದು 7024. ಪೇಜ್ ನಂಬರ್ 69 ಕ್ವಶನ್ ನಂಬರ್ 2. ರಿಚಾ ರೋಡ್ 5600, 0 tens, 3 ones has 563. ರಿಚಾ 5600ಗಳು, 0 10ಗಳು, 3 ಬಿಡಿಗಳನ್ನು 563 ಎಂದು ಬರೆದಳು. ಇದು ಕರೆಕ್ಟಾ ಅಂದರೆ ಇದು ಸರಿ ಅಂದರೆ ಇಲ್ಲ. ರೈಟ್ ದ ಕರೆಕ್ಟ್ ನಂಬರ್. ಸೊ ಇಲ್ಲಿ ಮತ್ತೆ ಏನಾಗಿದೆ, ಇಲ್ಲಿ ಸಹಾಯಕ್ಕೆ 0 ಅನ್ನನ್ನು ಬಿಟ್ಟಿದ್ದಾಳೆ. ಕರೆಕ್ಟಾ? 563 563 ಆಗಿದೆ. ಸೊ ಈ 0 ಸೇರಿಸಿದಾಗ ಇವಾಗ ಇದನ್ನ ಓದಿ 5603. ನಂಬರ್ ಲೈನ್ ಸಂಖ್ಯಾ ರೇಖೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ರೆ ಆದಷ್ಟು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.